ಕಾಂಗ್ರೆಸ್ ಶಾಸಕರೊಬ್ಬರು ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಶಾಸಕ ಸಿದ್ದು ಸರ್ಕಾರದಲ್ಲಿ ಅಭಿವೃದ್ಧಿಯೇ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಬೆಟರ್ ಎಂದಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರವನ್ನ ಹಾಡಿ ಹೊಗಳಿದ ಕಾಂಗ್ರೆಸ್ ಶಾಸಕ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಶಾಸಕ ಎಚ್.ಆರ್. ಗವಿಯಪ್ಪ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಹೋದ ಬಿಜೆಪಿ ಸರ್ಕಾರದಲ್ಲಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಮಾಡಿದ್ದ ಕೆಲಸಗಳು ಇವಾಗಿನವರೆಗೂ ನಡೀತಾ ಇದೆ. ಈಗಲಾದರೂ ನಮ್ಮ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು. ಫಂಡ್ ಕೊಟ್ರೆ ನಾವು ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಬಹುದು. ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡ ಗವಿಯಪ್ಪ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡ ವಿಪಕ್ಷಗಳು. ವಿಜಯನಗರದ ಶಾಸಕರೊಬ್ಬರು ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಜಯನಗರದ ಶಾಸಕ ಸಿಡಿದೆದ್ದಿದ್ದು ಸಿದ್ದು ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಬೆಟರ್ ಆಗಿತ್ತು. ಹಿಂದಿನ ಬಿಜೆಪಿ ಸರ್ಕಾರವನ್ನ ಕಾಂಗ್ರೆಸ್ ಶಾಸಕ ಹಾಡಿ ಹೊಗಳಿದ್ದಾರೆ. ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಬೇಸರ ವ್ಯಕ್ತಪಡಿಸಿದ್ದು, ವಿಜಯನಗರದ ಶಾಸಕ ಎಚ್.ಆರ್. ಗವಿಯಪ್ಪ ಸ್ವಪಕ್ಷದ ವಿರುದ್ಧವೇ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಹೋದ ಬಿಜೆಪಿ ಸರ್ಕಾರದಲ್ಲಿ ಶಾಸಕರು ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಅವರು ಮಾಡಿದ್ದ ಕೆಲಸಗಳು ಕಿಂಚಿತ್ತು ನಮ್ಮ ಸರ್ಕಾರದಲ್ಲಿ ನಡೀತಾ ಇಲ್ಲ. ಇವಾಗಿನವರೆಗೂ ಅವರು ಮಾಡಿದ ಕೆಲಸಗಳು ನಡೀತಾ ಇವೆ. ಈಗಲಾದರೂ ನಮ್ಮ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಬೇಕು. ಫಂಡ್ ರಿಲೀಸ್ ಮಾಡಿದ್ರೆ ನಾವು ಕೂಡ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಬಹುದು. ಬಹಿರಂಗವಾಗಿಯೇ ಅಸಮಾಧಾನ ತೋಡಿಕೊಂಡ ಶಾಸಕ ಗವಿಯಪ್ಪ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡ ವಿಪಕ್ಷಗಳು. ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು 25 ಕೋಟಿ. ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ. ಅದು 250 ಬೆಡ್ನಿಂದ 400 ಬೆಡ್ಡು ಮತ್ತು ಇವೆಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಹೋಗಂಗಾಗುತ್ತೆ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಈಗಿನ 70, 80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗಬೇಕಲ್ಲ. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಈಗಿನ ಅದು ಹೇಗೆ ನಾನು ನಡೆಸ್ಲಿಕ್ಕಾಗುತ್ತೆ ನನ್ನ ಕ್ಷೇತ್ರ? ಹೋದ BJP ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ. ಅಟ್ಲೀಸ್ಟ್ ಇವಾಗನ ನಮ್ಗೆ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ.